ಬಡ್ಕೋತಾನೇ ಇರೋದೇನೆ. ಅದೇನು ನಾನು ಇಲ್ಲದೆ ಹೋದ್ರೆ ಏನು ಕೆಲಸನೇ ಆಗೋದೇ ಇಲ್ವೇನೆ ಅಂತ ಹತ್ರ ಆಡ್ತಾನೇ ಇರ್ತದೆ ಯಾವಾಗಲೂ ಬಗ್ಳುಕೊಂಡು. ಯಾಕವ ಹಿಂಗೆ ಕೂಗ್ತಿದ್ದಿ ಅವಾಗಿಂದನೂ? ನನಗೂ ಕಿವಿ ಕೇಳಿಸ್ತದೆ, ಹೇಳು. ಅಡುಗೆ ಮನೇಲಿದ್ದೆ, ಏನು ಮಾಡೋ ಅಡುಗೆ ಮಾಡ್ತಿದ್ದೆ, ಯಾಕೆ ಅದು ಕಿರ್ಚ್ಕೊಂಡೆ, ಹೇಳು. ಅಯ್ಯ ಮಾರಾಗಿತ್ತಿ, ನೀನು ಕೂಗೋದು ತಪ್ಪೆ. ಕೂಗಿದ್ರೆ ನೀನು ಕಿರ್ಚ್ಕೊಂಡಂಗೆ ಅನ್ಸುತ್ತೆ. ಅಲ್ಲಿ ನಿಮ್ಮ ಅಪ್ಪಯ್ಯ ವಾಲ್ತಕ್ಕೆ ಹೋಗಿದ್ನಲ್ಲ, ಅದಕ್ಕೇನೇನೆ ಕಣ. ಏನು ಅದಕ್ಕೇನೆ ಕಣ? ವಾಲ್ತಕ್ಕೆ ಹೋದ್ರೆ ನಾನೇನು ಮಾಡಲಿ ಅಂತ? ಅಡುಗೆ ಮಾಡಬೇಕಿತ್ತು, ಅಡುಗೆ ಮಾಡ್ತಾ ಇದ್ದೀನಿ. ಮಗಿನ ಪಕ್ಕದ ಮನೆಯವ್ರ ಕೈ ಕೊಟ್ಟು ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ಆದರೂ ನೋಡಿ ನಿಮ್ಮ ದುರಾಂಕಾರ ದೌಲತ್ತು ಹೆಂಗಾಡ್ತೀರಾ ಅಂತ ನೀವು. ಬಾಂತಿ ಮಗ ನೋಡ್ಕೊಂಡು ಇರಬೇಕು. ಅದು ಬಿಟ್ಬಿಟ್ಟು ನೀನು ನೋಡ್ರೆ ನನ್ನ ಕೈಲಿ ಕೆಲಸ ಮಾಡಿಸ್ತಾನೆ ಇರ್ತೀಯಲ್ಲ, ಅದೇನು ಇದು ಮಾಡು ಅಂದ್ಕೊಂಡು. ಯಾರ್ದಾರ ಅಪ್ಪನಂತರ ಹತ್ರ ಹೋಗಿ ಹೇಳ್ಬಿಡು, ಕೆಲಸ ಮಾಡಿಸ್ತಾಳೆ ನಮ್ಮ ಅವ್ವ ಅಂತ ಅಂದ್ಬಿಟ್ಟು. 10 ತಿಂಗಳಾಯ್ತು, ಏನು ಕೆಲಸ ಮಾಡಿದ್ರೆ ಅಂತ? ಏನೋ ನೀನು ಬಾಂತನಕ್ಕೆ ಬಂದಾಗಿಂದಾನೆ ಕೆಲಸ ಮಾಡವ ಅಂತಾನೆ ಇರಂತಿದ್ದೆ. ಕೂತುತ್ತಾಕೆ ಮಲ್ಗುತ್ತಾಕೆ ಎಲ್ಲನೂ ತಂದು ಕೊಟ್ಟು ನಾನು ಮಾಡ್ತಾ ಇರ್ಲಿಲ್ವ, ಬಡಿತಾ ಇರ್ಲಿಲ್ವೆ? ಈಗ 10 ತಿಂಗಳಾಯ್ತು, ಒಂದ್ಸರಿ ಎದ್ದು ಮಾಡು, ಅದು ಅಡುಗೆ ಮಾಡ್ಕೊಳ್ಳೋ ಅನ್ನೋದಕ್ಕೆ ಇಷ್ಟು ಮಾತಾಡ್ತಿದ್ಯಲ್ಲ ನೀನು. ಇನ್ನೇನು ಹೇಳ್ಬೇಕು ನಿನಗೆ? ಬಾಂತನ ಅಂದರೆ ಎಷ್ಟು ದಿನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೀನು? ಹಂಗಾದ್ರೆ ಇನ್ನೂ 1-2 ವರ್ಷ ಬಾಂತನ ಮಾಡಲಿ ನಿನಗೆ, ಹೇಳು. ಅವ ನಾನು ನಿನಗೆ ಆ ಥರ ಏನು ಹೇಳಿಲ್ಲ, ಮಾಡು ಅಂತ. ಮಗ ಕೈ ಬಿಡಲ್ತು, ಯಾವಾಗಲೂ ಒಬ್ಬರು ಅವಳ ಹತ್ರ ಎತ್ಕೊಂಡೇ ಇರಬೇಕು ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳಿದ್ದಾಗ ಏನು ಕೆಲಸನೂ ಮಾಡೋಕ್ಕಾಗಲ್ತು ನನ್ನ ಕೈಲಿ ಅಂತ. ಅದ್ಬಿಟ್ಟು ನಾನು ಏನು ಮಾಡಲಿ ಮಟ್ಟಲೆ ಅಂತ ಏನು ಹೇಳ್ತಿಲ್ಲ. ಏನು ಅಡುಗೆ ಮಾಡೋದೇ ನನಗೆ ದೊಡ್ಡ ಘನಾಂತರಿ ಕೆಲಸ ಏನಲ್ಲ. ಮಾತಾಡ್ಬೇಡ, ಮಾಡೈತೆ ಅಡುಗೆ, ಹೇಳು. ಅಲ್ಲಿ ಆಳ್ಗಳಿಗೆ ಊಟ ತಗೊಂಡು ಹೋಗ್ಬೇಕಂತೆ, ಅದು ಬಿಟ್ಬಿಟ್ಟು ನೀನು ಜಾಸ್ತಿ ಮಾತಾಡ್ಬೇಡ. ಇವತ್ತು ವಾರನೂ ಮಾಡ್ತೀರಾ ಇದ್ದೀನಿ ನಾನು. ನಿನಗೆ ಗೊತ್ತು ನಾನು ವಾರ ಮಾಡಿದ್ರೆ ಯಾವತ್ತೂ ಇರಲ್ಲ ಅಂತ. ಅದೇ ಏನು ಮಾಡೋದು, ಕೆಲಸ ಹಂಗೆ ಬಿದ್ದದೆ ಅಂತ ಅಂದ್ಬಿಟ್ಟು ಇವತ್ತು ವಾರನೂ ಮಾಡಲಿಲ್ಲ ನಾನು. ನೀಗಾದರೂ ಮಾಡು ವಾರನ ಇವತ್ತು ಅಂತೂ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಮಳೆಗಾಲ ಬೇರೆ ಅಲ್ವೇ, ಅದಕ್ಕೆ ನಾನು ಸುಮ್ಮನಾದೆ. ನಾನು ಮಳೆಗಾಲ ತಲೆಗೆ ಸ್ನಾನ ಮಾಡಿಕೊಂಡು ನೀನು ತಿರ್ಗಾ ಹೊಗೆ ಕೊಡ್ತೀರಾ, ನಿನಗೇನೋ ಥಂಡಿ ಗಿಂಡಿ ಆದತ್ತು. ನಾನು ಹೊಗೆ ಕೊಡೋಕ್ಕೂ ಇವಾಗ ಟೈಮ್ ಇಲ್ಲ ಅಲ್ವೇ, ಪುರ್ಸೋತಿಲ್ವಲ್ಲ, ಅದಕ್ಕೆ ನೆನೆ ಹೇಳ್ದಿರ ಹೋದೆ ನಾನು. ಎಲ್ಲ ಹಾಕಿದ್ಯಾ ಬಾಕ್ಸ್ಗೆ? ಊಟನ ಹಾಕಿದ್ರೆ ಕೊಡು, ಎತ್ಕೊಂಡು ಹೋಗ್ತೀನಿ ಮಲ್ತಕ್ಕೆ. ಆಳುಗೆ ಊಟಕ್ಕೆ ಇಟ್ಬಿಟ್ಟು ಬರ್ತೀನಿ ನಾನು ತಿರ್ಗಾ. ಇಲ್ಲಿ ಸ್ವಲ್ಪ ಕೆಲ್ಸಗಳವೆ, ಇನ್ನು ಪಾತ್ರೆಗಳು ಬೆಳಗಬೇಕು, ಇನ್ನು ಬಟ್ಟೆಗಳೆಲ್ಲ ಒಗಿಬೇಕು, ಇನ್ನು ಎಷ್ಟು ಸಾನೆ ಕೆಲಸಗಳು ಬಿದ್ದಾವೆ. ಅಲ್ಲೊಂಚೂರು ಕೆಲಸ ಮುಗಿಸ್ಬಿಡೋಣ ಅಂತ ಹೋದೆ ನಾನು ಒತ್ತಾರನೆ. ಅಷ್ಟೇ ನೆನೆ ಕಾಣ. ಇನ್ನು ಮಳೆಗಳೇ ಬರೋಷ್ಟರಲ್ಲಿ ಆ ಕೆಲಸ ಮುಗ್ದೋಗ್ಲಿ. ಮಳೆ ಯಾವ ಟೈಮಿಗೆ ಬರ್ತದೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಮಳೆ ಬರ್ತದೆ ಇವಾಗ. ನಾನು ಅದಕ್ಕೆ ಹೇಳ್ತಾ ಇರೋದು, ಮಳೆ ಬರ್ತದೆ ಅಂದ್ರೆ ನನಗೆ ಥಂಡಿ ಆಗಲ್ತೆ. ಈ ಎದ್ದು ನಾನು ಅಡುಗೆ ಮನೇಲಿ ಕುತ್ಕೊಂಡಿರೋಕ್ಕೆ ಕೆಲಸ ಮಾಡ್ಕೊಂಡು 3 ಹೊತ್ತು ಅಡುಗೆ ಮನೇಲಿ ಇರೋಕ್ಕಾಗುತ್ತೆ ನನ್ನ ಕೈಲಿ? ಓದ್ತೀನಿ ಅಂದರೆ 5 ಗಂಟೆಗೆ ಎದ್ಬಿಟ್ಟ ನೀನು? ಎದ್ದೊಳಗೆ 8 ಗಂಟೆಗೆ ಎದ್ದುತ್ತಿ. ಅದ್ರಲ್ಲಿ ಒಂಚೂರು ಏನೋ 3 ಹೊತ್ತೂ ಅಡವಂಗೆ ಆಡ್ತಾಳೆ. ಬೆಳಗ್ಗೆ ಸಾರು ಮಾಡಿದ್ರೆ ಅದೇ ತಿಂತಾರೆ ಸಂಜೆವರೆಗೂ ಕೂಡ. ಏನು ಅದು ಇದು ಅಂತ ಆಡೋಣ ಬಾಣ್ತನಕ್ಕೆ. ನೀನು ಬಂದಾಗಿಂದನೂ ಕೂಡ ಮಧ್ಯಾಹ್ನ ಕೇಳೋರು ನಾಷ್ಟ, ಆಮೇಲೆ ಮಧ್ಯಾಹ್ನ ಊಟ ಬೇರೆ, ಸಂಜೆಗೆ ಬೇರೆ ಅಂತ. ಈಗ ಹಂಗೆ ಕೇಳ್ತಿದ್ದಾರೆ. ಮಾತುಗಳನ್ನ ಕರೆಕ್ಟಾಗಿ ಮಾತಾಡೋದನ್ನ ಕಲಿ ನೀನು. ಮತ್ತೆ ಬಾಯಿ ಬಂದಂಗೆ ಮಾತಾಡಬೇಡ ನೀನು. ಲವ, ಈಗ ಮಾತಾಡ ಜಾಸ್ತಿ. ನಾನು ಮಾಡಿದ್ದೀನಿ, ಹೋಗಿ ಅದು ಯಾವ್ಯಾವ ಬಾಕ್ಸ್ ಬೇಕೋ ಹಾಕೊಂಡು ಹೋಗಿ ಹೊಲ್ತಕ್ಕೆ ಹೋಗಿ ಕೊಟ್ಬಿಟ್ಟು ಬರೋಗು. ನಾನು ಮಗಿ ನಿಸ್ಕೊಬಂದು ಮಗಿಗೆ ಮೊದಲು ನಾನು ಹಾಲು ಕುಡಿಸ್ಬೇಕು, ಮಗಿಗೂ ಕೂಡ. ಸರಿ ಮಾಡಿದ್ದಿ ತಾನೇ? ಎಲ್ಲನೂ ತಟ್ಟೆಗಳೆಲ್ಲನೂ 1-2 ಹೊಸವು ಎತ್ಕೋಬೇಕಿತ್ತು ತಟ್ಟೆಗಳನ್ನ. ನನ್ನ ಕೈಲಿ ಹಟ್ಟದ್ಮೇಲೆ ತಟ್ಟೆಗಳು ಎತ್ಕೊಳ್ಳೋಕೆ ನನ್ನ ಕೈಲಿ ಆಗಲಿಲ್ಲ. ಆ ಗಳ ಬೇರೆ ಸರಿಲ್ಲ ಬೇರೆ. ನಾನು ಅದಕ್ಕಿತ್ತಲ್ಲ ಮ್ಯಾಕೆ. ನೀನೇ ಹೋಗಿ ಯಾವ ಬೇಕೋ ತಟ್ಟೆಗಳು ಹೋಗಿ ಎತ್ಕೊಂಡು ಆ ಬಾಕ್ಸ್ಗಳಿಗೆ ಹಾಕೊಂಡು ಹೋಗು. ಮುದ್ದೆನೂ ಮಾಡಿದ್ದೀನಿ, ಅನ್ನನೂ ಮಾಡಿದ್ದೀನಿ, ಸಾರು ಉಪ್ಸಾರು ಮಾಡಿದ್ದೀನಿ. ಹೋಗಿ ಹಾಕ್ಕೊಂಡು ಹೋಗಿ ಕೊಡೋಗು. ಹುಳಿಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೀನಿ. ಈ ಮಳೆಗೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ, ನಾನು ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೊಲ್ತಾವಿಂದ ಬಂದು ಅದೇ ನಿನ್ನ ಕ್ಯಾಮೆ ನೀನು ನೋಡ್ಕೊಳಂಗೆ ಏನು ಹೇಳೋಕೆ ಬರಬೇಡ. ನಿನ್ನ ಕೆಲಸ ನಾನು ಮಗಿನ ನೋಡ್ಕೋಬೇಕು. ನಾನು ಹಾಲು ಕುಡಿಸಿ ಇನ್ನು ಮಗಿಗೆ ನೋಡಿ ಮಳೆ ಅಂತ ಅಂದ್ಬಿಟ್ಟು ಥಂಡಿ ಇದು ಮಾಡಿಬಿಡ್ತದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇರೆ ಅನಿತಾ ಆಯ್ತಲ್ಲ ಅಂದ್ಬಿಟ್ಟು ಇನ್ನೂ ಸ್ನಾನ ಬೇರೆ ಮಾಡಿಸ್ತಿಲ್ಲ. ನೀನು ಹೋಗಿ ಕೊಟ್ಬಿಟ್ಟು ಬಂದರೆ ಬೇಗ ಬಂದಮೇಲೆ ಒಂಚೂರು ಮಗಿಗೆ ಮೈ ತೊಳ್ಬಿಡೋಣ. ಸರಿ, ಏನಿಲ್ಲ, ನಾನು ಹೋಗ್ತೀನಿ, ಕೊಟ್ಬಿಟ್ಟು ಊಟಕ್ಕೆ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಅಂದರೆ ನೀವೇ ಇಟ್ಕೊಡ್ರಿ ಅಂತಲೇ ಬರ್ತೀನಿ. ಬಂದ ತಕ್ಷಣ ಮಗಿಗೆ ಮೈ ತೊಳ್ಬಿಟ್ಟು ನನ್ನ ಕೆಲಸ ನಾನು ನೋಡ್ಕೊತೀನಿ ಬಿಡು. ಒಟ್ಟಿನಲ್ಲಿ ಇವತ್ತು ಹೊಲ್ತಾವ್ ಕೆಲಸ ಮುಗ್ಬಿಟ್ರೆ ನನಗೆ ಸಾಕು. ಮುಕ್ಕಾಲು ಭಾಗ ಆಗದಾದರೆ ಮಳೆಗಳೇ ಬಂದ್ಬಿಟ್ಟತ್ತು ಅಂತ ಅಷ್ಟೇ, ನಿಂತೈತದಲ್ಲ ಅಂತ ಅಷ್ಟೇ. ಮಾತಾಡ್ಕೊಂಡು ನಿಂತ್ಕೊಂಡ್ಯಾ? ಮತ್ತು ಹೋಗು, ಅದೇನು ಮಾಡೋದು. ಏನು ನನ್ನ ಮಗಳು ಇವಳು ಅವ್ವ ಅಂತ ಒಂಚೂರು ಬೆರೆನೂ ಕೊಡಲ್ಲ, ಹೆಂಗೆ ಮಾತಾಡ್ತಾಳೆ ನೋಡು ಅಂತ. ನಾನು ಒಂದ್ಸಲ ಬೈತೀನಿ ಅವಳಿಗೆ. ಅವಳು ಬಿಟ್ಟರೆ ಇನ್ನು ಯಾರು ನನಗೆ ಮಾಡೋರು? ಅವಳೇ ನನಗೆ ಮಾಡಬೇಕು. ಅವಳು ಒಂಚೂರು ಕೋಪಿಸ್ಟೆ ಅಷ್ಟೇ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾಳೆ. ಅದು ಬಿಟ್ಟರೆ ಇವಾಗ ಮಾತಾಡಿರ್ತಾಳೆ, ಅದು ಅವಳಿಗೆ ಏನು ಮಾತಾಡಿರ್ತೀನಿ ಅಂತ ನೆನಪಿರಲ್ಲ ಇನ್ನೊಂದ್ಸಲಿಗೆ. ಹಂಗೆ ಇವಳು ನನ್ನ ಮಗಳು ಕಾವೇರಿ. ಅಯ್ಯೋ, ಹಿಟ್ಟು ಹಾಕೊಳ್ಳೋಣ ಬಾಕ್ಸ್ಗೆ ಅಂತ ಬಂದರೆ ಆಗ ನೋಡಿದ್ರೆ ಮಳೆ ಬರ್ತಾನೆ ಅದಲ್ಲ. ಏನು ಮಾಡೋದು ಅಂತ ಈ ಮಳೆಗೆ ಹೇಳು. ಏನು ಮಾಡಲಿ ನಾನು? ಹೊಲ್ತಕ್ಕೆ ಹಿಟ್ಟು ಎತ್ಕೊಂಡು ಹೋಗೋದು ಹೆಂಗೆ ಅಂತ ಈ ಮಳೆ ಬರ್ತದಲ್ಲ ಬೇರೆ. ನೋಡೋಣ, ನಿಂಗೆ ತಿನ್ಸಲೇ ಬೇಗ ಬಾಕ್ಸ್ ಹಾಕಿ ಕಿತ್ತರಿ ಎತ್ಕೊಂಡು ಕೊಟ್ಬಿಟ್ಟು ಬಂದ್ಬಿಟ್ಟೆ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ, ನನ್ನ ಹೆಸರು ಕಾವೇರಿ. ಇನ್ಮೇಲೆ ಪ್ರತಿದಿನ ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ಅದು ನನ್ನ ಜೀವನದ ಕಥೆ, ಅಂದರೆ ದಿನನಿತ್ಯ ಏನೇನು ನಡೆಯುತ್ತೆ ನನ್ನ ಜೀವನದಲ್ಲಿ ಅನ್ನೋದನ್ನು ನಾನು ಈ ಚಾನಲ್ನ ಮೂಲಕ ನಿಮ್ಮ ಮುಂದೆ
ವ್ಯಕ್ತಪಡಿಸ್ತೀನಿ. ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇನಿದು ಮನೆ ಈ ಥರ ಇದೆ, ತೊಟ್ಟಿ ಮನೇನ ಹಾಕಿದ್ದಾರೆ ಅಂತ ಅನ್ಕೋಬೇಡಿ. ಇದನ್ನ ಯಾಕೆಂದರೆ ನಮ್ಮ ಮನೆ ಯಾವ ಥರ ಇದೆ ಅದೇ ಥರ ನಾನು ಬ್ಯಾಕ್ಗ್ರೌಂಡ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ತಿದ್ದೀನಿ. ನಮ್ಮ ಮನೆಯೂ ಕೂಡ ತೊಟ್ಟಿ ಮನೆಯೇ. ಸೊ ಒಂದು ಅಂದರೆ 50 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗುತ್ತೆ ಅಂದರೆ ಈ ಯೂಟ್ಯೂಬಲ್ಲಿ 50 ಜನ ಸಬ್ಸ್ಕ್ರೈಬರ್ ಆದಮೇಲೆ ನಾನು ಲೈವ್ ಬರ್ಬೋದು. ಸೊ ಆ ಲೈವ್ ಬಂದಾಗ ನಿಮಗೆ ನಮ್ಮ ಮನೆ ಹೇಗಿದೆ ಯಾವ ಥರ ಇದೆ ಅಂತಲೂ ಕೂಡ ನಾನು ಆ ಲೈವಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಆದಷ್ಟು ಬೇಗ 50 ಮೆಂಬರ್ಸ್ ಆಗಿ ಸಬ್ಸ್ಕ್ರೈಬ್ ಆಗಿ. ಸೊ 50 ಮೆಂಬರ್ಸ್ ಆದರೆ ನೀವು ಲೈವಲ್ಲಿ ಮಾತಾಡ್ಬೋದು. ಆದಷ್ಟು ಬೇಗ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.